ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮಮ್ಮ ನನಗೆ ವೈಟ್ ಡ್ರೆಸ್ ಹಾಕು ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ಏನಕ್ಕೆ ಇವತ್ತು ನೀನು ನನಗೆ ವೈಟ್ ಕಲರ್ ಡ್ರೆಸ್ ಹಾಕು ಅಂತ ಹೇಳಿದ್ದು? ಇವತ್ತಿಂದ ನವರಾತ್ರಿಗಳು ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ ವೈಟ್ ಡ್ರೆಸ್ ಹಾಕೋಬೇಕು ಅಂತ ಹೇಳಿದೆ ಫಸ್ಟೇ. ಓಕೆ, ಏನಕ್ಕೆ ವೈಟ್ ಡ್ರೆಸ್ಸೇ ಹಾಕಬೇಕು, ಯಾಕೆ ಬೇರೆ ಡ್ರೆಸ್ ಹಾಕಂಗಿಲ್ಲ? ಏನು ಅದೆಲ್ಲ ನನಗೆ ಗೊತ್ತಿಲ್ಲ. 9 ದಿವಸ 9 ಕಲರ್ ಹಾಕೋಬೇಕು ಅಂತ ಹೇಳ್ತಿದ್ರು ಎಲ್ಲರೂ, ಅದಕ್ಕೆ ನಾನು ಇವತ್ತು ನಿಮಗೆ ವೈಟ್ ಡ್ರೆಸ್ ಹಾಕು ಅಂತ ಹೇಳಿದೆ. ಸ್ಟೋರಿ ಗೊತ್ತಿಲ್ಲ ನಿಮಗೆ? ನೋಡಿ, ಹಿಂಗೆ ದೊಡ್ಡವರು, ಅವರಿಗೆ ಅದು ಹಿಂದೆ ಏನಾಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ, ಬಟ್ ಅದನ್ನ ಫಾಲೋ ಮಾಡಬೇಕು ಅಷ್ಟೇ. ಸೊ ಅದಕ್ಕೊಂದು ಕತೆ ಇದೆ, ಗೊತ್ತಾ ನಿನಗೆ? ನಿನಗೆ ಗೊತ್ತಾ? ಸರಿ, ಸೊ ನಾನಿವತ್ತು ಆ ಸ್ಟೋರಿನ ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀನು ಕೇಳಿಸ್ಕೊ. ಓಕೆ, ತುಂಬ ಇಂಪಾರ್ಟೆಂಟ್ ಸ್ಟೋರಿ. ಏನಕ್ಕೆ ನಾವು ವೈಟ್ ಕಲರ್ ಡ್ರೆಸ್ನ ಇವತ್ತು ಹಾಕ್ಕೋಬೇಕು ಆ್ಯಂಡ್ 9 ಡೇಸ್ಗೂ ನಾವು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾಕೆ ದ ಸ್ಟೋರಿ ಹೇಳ್ತೀನಿ. ಸೊ ಏನಂದರೆ, ಚಿಕ್ಕ ಕತೆ ಇರುತ್ತೆ. ನಾವು 9 ಡೇಸ್ ನವರಾತ್ರಿ ಏನು ಆಚರಿಸ್ತೀವಲ್ವ, ಅದನ್ನು ನಾವು ನವರಾತ್ರಿ ಅಂತ ಅಂತೀವಿ. ಆಮೇಲೆ 9 ದಿನಾನು ದುರ್ಗಾ ಮಾತೆ ಯಾವ್ಯಾವ ರೂಪನ ಆವರಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಡೇ ಇವತ್ತು ಇದನ್ನ ಏನಂತ ಅಂತಾರಂದ್ರೆ ಶೈಲಪುತ್ರಿ ದಿನ ಅಂತಾನೂ ಅಂತಾರೆ. ಸೊ ಇಲ್ಲಿ ಶೈಲಪುತ್ರಿ ಮತ್ತೆ ದಾಕ್ಷಾಯಿಣಿ ಇಬ್ರು ಬಂದ್ಬಿಟ್ಟು ದುರ್ಗಾನೇ ಕರೆಯೋದು ಫಸ್ಟ್ ಡೇ. ಹಿಂಗೆ ಕರೀತಾರೆ. ಏನಕ್ಕೆ ಅಂತ ಅಂದರೆ, ಇವರು ಶೈಲಪುತ್ರಿ ಬಂದ್ಬಿಟ್ಟು ಒಬ್ಬರು ಪರ್ವತ ರಾಜನ ಮಗಳಾಗಿರ್ತಾರೆ. ಪರ್ವತ ರಾಜ ಬ್ರಹ್ಮ ಕೂಡ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರಿಗೆ 27 ಜನ ಮಗಳಿರ್ತಾರೆ. ಇವ್ರು ಎಲ್ಲರನ್ನೂ ಚಂದ್ರನಿಗೆ ಕೊಟ್ಟಿ ಮದ್ವೆ ಮಾಡಿಸಿರ್ತಾರೆ. ಮದ್ವೆ ಆದ್ಮೇಲೆ ಇವರಿಗೆ ದಾಕ್ಷಾಯಿಣಿ ಇರ್ತಾರಲ್ಲ, ಇವ್ರನ್ನ ಕೂಡ ಚಂದ್ರನಿಗೆ ಕೊಟ್ಟಿ ಮದ್ವೆ ಮಾಡಬೇಕು ಅಂತ ಬ್ರಹ್ಮ ಅನ್ಕೊಂಡಿರ್ತಾನೆ. ಬಟ್ ಏನಾಗತ್ತೆ ಅಂದ್ರೆ, ದಾಕ್ಷಾಯಿಣಿಗೆ ಚಂದ್ರನ ಜೊತೆ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇರಲ್ಲ. ಅವ್ರೇನ್ ಮಾಡ್ತಾರೆ, ಶಿವನ್ನ ಪ್ರೀತಿ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂತಾರೆ. ಅದು ಬ್ರಹ್ಮನಿಗೆ ಕೋಪ ಬರುತ್ತೆ. ನನ್ನ ಮಗಳು ಈ ತರ ಮಾಡಿದಾಳೆ ನೋಡು, ಇವಳನ್ನು ಚಂದ್ರನಿಗೆ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ಅವನೇನಂತಾನಂದ್ರೆ, ಯಾಕಮ್ಮ ಮಗಳೇ ನೀನ್ ಹೀಗ್ ಮಾಡ್ದೆ, ಒಬ್ಬ ಸ್ಮಶಾನ ಕಾಯೋನ್ನ ಹೋಗ್ಬಿಟ್ಟು ನೀನ್ ಮದ್ವೆ ಮಾಡ್ಕೊಂಡಿದ್ಯಲ್ಲ, ಇದು ಸರಿನಾ ನಿನಗೆ ಅಂತ. ಆಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರ್ ಆಗತ್ತೆ. ಆಮೇಲೆ ಬ್ರಹ್ಮ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಯಜ್ಞನ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಎಲ್ಲರೂ ಯಜ್ಞಗೆ ಬಂದಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಶಿವ ಮತ್ತೆ ಬ್ರಹ್ಮ ಮತ್ತೆ ಪರ್ವತ ರಾಜ, ಇವ್ರು 3 ಜನ ಇರ್ತಾರೆ. ಅದರಲ್ಲಿ ಶಿವ ಮತ್ತೆ ಬ್ರಹ್ಮ ಇವರಿಬ್ರು ಮೇನ್ ಆಗಿರ್ತಾರೆ. ಸೊ ಪರ್ವತ ರಾಜ ಬರ್ಬೇಕಾದಾಗ ಎಲ್ರೂ ಎದ್ದಿ ನಿಂತ್ಕೊಂತಾರೆ. ಬಟ್ ಯಾರು ಬ್ರಹ್ಮ ಮತ್ತೆ ಶಿವ ಇಬ್ರು ಎದ್ದಿ ನಿಂತ್ಕೊಳ್ಳೋದಿಲ್ಲ. ಅವಾಗ ಪರ್ವತ ರಾಜನಿಗೆ ತುಂಬಾನೇ ಕೋಪ ಬರುತ್ತೆ. ಎಲ್ರೂ ಎದ್ದು ನಿಂತ್ಕೊಂಡಿದ್ದಾರೆ, ನಂಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಇವರಿಬ್ರು ಯಾಕೆ ಎದ್ದಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತುಂಬಾ ಅವಮಾನ ಆಗತ್ತೆ. ಅವಮಾನ ಮಾಡ್ಕೊಂಡು ಮತ್ತೆ ಅವನ ಮನೆಗೆ ಹೋಗ್ಬಿಡ್ತಾನೆ. ಅವನ್ಗನ್ಸತ್ತೆ, ಇವ್ರಿಬ್ಬರನ್ನೂ ನಾನು ಹೇಗಾದ್ರೂ ಮಾಡಿ ಅವಮಾನ ಪಡಿಸ್ಬೇಕು ಅಂತ ಅನ್ಕೊಂತಾರೆ. ಆಮೇಲೆ ಮತ್ತೆ ಪರ್ವತ ರಾಜ ಕೂಡ ಯಜ್ಞನ ನಡೆಸ್ತಾರೆ. ಆವಾಗ ಈ ಶಿವ ಮತ್ತೆ ಅವ್ರ ಹೆಂಡತಿ ಯಾರು ಶೈಲಪುತ್ರಿ, ಇವರಿಬ್ಬರನ್ನೂ ಕರಿಬಾರ್ದು ಅಂತ ನಿರ್ಧರಿಸ್ತಾರೆ. ಎಲ್ರೂ ಕರೆದಾಯ್ತು, ಯಜ್ಞ ಸ್ಟಾರ್ಟ್ ಆಯ್ತು. ಆಮೇಲೆ ಏನಾಗತ್ತೆ ಅಂತ ಅಂದ್ರೆ, ಹೆಸರು ಶೈಲಪುತ್ರಿ ಇರ್ತಾರಲ್ವಾ, ಅವರು ಏನ್ ಮಾಡ್ತಾರೆ ಅಂದ್ರೆ, ಅಪ್ಪ ನನ್ನ ಕರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಅವ್ರ ಮಗಳಾಗಿ ಹಕ್ಕಿದೆ, ನಾನು ಹೋಗ್ಲೇಬೇಕು, ನೀವು ಬನ್ನಿ ಅಂತ ಶಿವನ ಕರೀತಾಳೆ. ಅವಾಗ ಶಿವ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಕರೀದೇ ಇಲ್ದ ಇರೋವಾಗ ನನ್ನ ಆಹ್ವಾನಿಸಿಲ್ಲ ಅಂದ್ರೆ ನಾನು ಹೇಗ್ ಬರೋದು, ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಬರೀ ಶೈಲಪುತ್ರಿನ ಮಾತ್ರನೇ ಯಜ್ಞಗೆ ಕಳಿಸ್ತಾರೆ. ಸೊ ಶೈಲಪುತ್ರಿ ಅಲ್ಲಿ ಹೋಗಿ ರೀಚ್ ಆದಾಗ ಅವ್ರ ಅಮ್ಮಗೆ ಮಾತ್ರನೇ ಖುಷಿ ಇರುತ್ತೆ, ನೋಡು ನನ್ನ ಮಗಳು ಬಂದಿದ್ದಾಳೆ ಅಂತ. ಬಟ್ ಅಲ್ಲಿ ಯಜ್ಞದಲ್ಲಿ ಯಾರ್ಯಾರಿದ್ದಾರೆ ಅವ್ರು ಯಾರಿಗೂ ಇಷ್ಟ ಇರೋದಿಲ್ಲ. ಅದರಲ್ಲಿ ಶೈಲಪುತ್ರಿ ಅವರ ಅಪ್ಪಗಂತೂ ಸ್ವಲ್ಪನೂ ಇಷ್ಟ ಇರೋಲ್ಲ. ಅವರು ಮಗಳು ಬಂದಿದ್ದಾರೆ ಅನ್ನೋದು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡ್ತಾರೆ. ಒಂದ್ ಸ್ವಲ್ಪ ತಾದ್ಮೇಲೆ ಮಗಳನ್ನ ಮತ್ತೆ ಅಳಿಯನ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾರೆ. ಆವಾಗ ಶೈಲಪುತ್ರಿಗೆ ತುಂಬಾ ಕೋಪ ಬಂದು ಆ ಅವಮಾನನ ತಡ್ಕೊಳಕ್ ಆಗ್ದಿರಾ ಅಲ್ಲಿ ನಡೀತಾ ಇರುವ ಯಜ್ಞ ಕೊಂಡಲ್ಲಿ ಬಿದ್ದಿ ಸತ್ತೋಗ್ಬಿಡ್ತಾಳೆ.
ಸೊ ಆಗ ಬಿದ್ದು ಸಾಯೋವಾಗ ಶಿವನಿಗೆ ಗೊತ್ತಾಗತ್ತೆ, ಅವನು ಬರ್ತಾನೆ. ಬಂದು ನೋಡ್ತಿದ್ರೆ ಅಷ್ಟರಲ್ಲಿ ಶೈಲಪುತ್ರಿಯ ಅರ್ಧ ದೇಹ ಭಾಗ ಸುಟ್ಟೋಗ್ಬಿಟ್ಟಿರತ್ತೆ. ಅವನೇನ್ ಮಾಡ್ತಾನೆ, ಅವಳನ್ನ ಹೆಗಲ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಬ್ರಹ್ಮನ ಸಾಯಿಸ್ಬಿಡ್ತಾರೆ. ಸೊ ಸಾಯಿಸ್ಬಿಟ್ಟಿದ್ದಾದ್ಮೇಲೆ ಇವ್ರು ಕರ್ಕೊಂಡು ಹೋಗಿದ್ದಾಗ ಶೈಲಪುತ್ರಿಯ 52 ಅಂದ್ರೆ 52 ಪಾರ್ಟ್ಸ್ ಆಫ್ ಹರ್ ಬಾಡಿ ಅಲ್ಲಲ್ಲಿ ಬಿದ್ದಿರುತ್ತೆ. ಆ ಪೀಸಸ್ನ ಏನಂತ ಕರೀತಾರೆ ಅಂತ ಅಂದ್ರೆ ಏನಂತ, ಸೊ ಅದನ್ನು ಶಕ್ತಿಪೀಠಗಳು ಅಂತ ಕರೀತಾರೆ. ಸೊ ಈಗ್ಲೂ ಅದು ಇದೆ ನಮ್ಮ ಇಂಡಿಯಾದಲ್ಲಿನೇ, ಅಂದ್ರೆ ನಮ್ಮ ಭಾರತದಲ್ಲಿಯೇ ಈಗಲೂ ಇದೆ. ಸೊ ಇಷ್ಟಾದ್ಮೇಲೆ ಯಜ್ಞ ಅರ್ಧದಲ್ಲೇ ನಿಂತೋಗಿರೋ ಕಾರಣಕ್ಕೆ ಅದನ್ನ ಮುಂದುವರ್ಸ್ಬೇಕಲ್ವಾ, ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ವಿಷ್ಣು ಸೆಂಟ್ರಲಿ ಅವ್ರು ಬಂದು ಏನಂತ ಹೇಳ್ತಾರೆ ಅಂದ್ರೆ, ಬ್ರಹ್ಮ ಇರ್ತಾನಲ್ಲ ಅವನ ತಲೆಗೆ ರಾವಣನ ತಲೆನ ಅಟ್ಯಾಚ್ ಮಾಡ್ತಾರೆ. ಸೊ ರಾವಣನ ತಲೆ ಹಾಕಿ ಆಮೇಲೆ ಆ ಯಜ್ಞನ ಫಿನಿಶ್ ಮಾಡಿ ಮತ್ತೆ ಅವ್ರನ್ನೂ ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಆಲ್ರೆಡಿ ಶಿವ ಅವ್ರನ್ನ ಸಾಯಿಸಿರ್ತಾನೆ, ಮತ್ತೆ ಅವ್ರನ್ನ ಬದುಕಿಸಿ ಮತ್ತೆ ಸಾಯಿಸ್ತಾರೆ. ಸೊ ಅದನ್ನ ನಾವು ರಾವಣ ಲೈಕ್ ಎಲ್ಲ ಸ್ಟೋರೀಸ್ ಅಲ್ಲೂ ನೋಡ್ತೀವಿ, ರಾವಣನ ಸುಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇದೇ ಕಾರಣಕ್ಕೆ ಇಷ್ಟು ಆದ್ಮೇಲೆ ಶೈಲಪುತ್ರಿ ಸತ್ತಿದ ಆದ್ಮೇಲೆ ಅವಳು ಮತ್ತೆ ಹುಟ್ತಾಳೆ. ಹುಟ್ಟಿ ಮತ್ತೆ ಒಂದು 16 ಇಯರ್ಸ್ ಮತ್ತೆ ವನವಾಸ 16 ಇಯರ್ಸ್ ತಪಸ್ಸು ಮಾಡಿ ಮತ್ತೆ ಶಿವಣ್ಣನೇ ಮದುವೆ ಆಗ್ತಾಳೆ. ಸೊ ಇದು ಸ್ಟೋರಿ. ನಾವ್ ಯಾಕೆ ವೈಟ್ ಹಾಕೋಬೇಕು ಅಂದ್ರೆ, ಈ ಒಂದು ಪ್ರೋಸೆಸ್ ನಡೆದಿರೋ ದಿನ ಶೈಲಪುತ್ರಿಯವರು ವೈಟ್ ಡ್ರೆಸ್ಸೇ ಹಾಕಿರ್ತಾರೆ. ಅವರಿಗೆ ತುಂಬಾ ಇಷ್ಟವಾದಂತ ಮಲ್ಲಿಗೆ ಹೂವನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವರು ಈ ಭಾಗದಲ್ಲಿ ಚಂದ್ರನ ಏನೋ ಒಂದು ಇಟ್ಕೊಂಡಿರ್ತಾರೆ. ಸೊ ಅದು ಒಂದು. ಆಮೇಲೆ ಅವರು ಸಾಯ್ಬೇಕಾದಾಗನು ಅವ್ರ ಮೈ ಮೇಲೆ ಇದ್ದಿದ್ದು ಬಿಳಿ ವಸ್ತ್ರ. ಸೊ ಅದಕ್ಕಾಗಿ ನಾವು ಏನೋ ಬಿಳಿ ಇವತ್ತು ಧರಿಸ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಷ್ಟೇ ಸ್ಟೋರಿ. ಸೊ ಹೀಗಾಗಿ ಅವ್ರಿಗೆ ಮದುವೆ ಆದ್ಮೇಲೆ ಮತ್ತೆ ಅವ್ರ ಅಮ್ಮನ ನೋಡ್ಬೇಕು, ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಶಿವನ ಕೇಳ್ತಾಳೆ. ಅವಾಗ ಶಿವ ಏನ್ ಹೇಳ್ತಾನೆ ಅಂತ ಅಂದ್ರೆ, ನೀನು ವರ್ಷದಲ್ಲಿ 9 ದಿನ ಅಂದ್ರೆ 10 ದಿನ ಮಾತ್ರನೇ ನೀನು ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ನವರಾತ್ರಿ ದಿನ ಈ 10 ದಿನಗಳೇ ಹುಡುಗಿ ಯಾರು ಶೈಲಪುತ್ರಿ ಅವ್ರ ಮನೆಗೆ ಹೋಗೋದು. ಸೊ ಅದಕ್ಕಾಗಿ ಎಲ್ಲ ಹೆಣ್ಮಕ್ಳಿಗೂ ಈ ಟೈಮಲ್ಲಿ ಅವ್ರ ತವ್ರ ಮನೆಗೆ ಕಳ್ಸೋದೊಂದು ಜವಾಬ್ದಾರಿ ಇರುತ್ತೆ ಅಷ್ಟೆ. ಸೊ ಅವ್ರನ್ನ ಶೈಲಪುತ್ರಿನ ಈಗ ಅವ್ರನ್ನ ಸತಿ ಅಂತಾನೂ ಕರೀತಾರೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸ್ವಲ್ಪ ಲ್ಯಾಗ್ ಆಗಿದೆ, ಬಟ್ ನಿಮಗೆ ಸ್ಟೋರಿ ಅರ್ಥ ಮಾಡ್ಕೋಬೇಕು ಅನ್ನೋದಿದ್ರೆ ಈ ವಿಡಿಯೋನ ಮತ್ತೆ ನೋಡಿ. ನಿಮ್ಗಿನ್ನೂ ಏನು ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ನನ್ನ ಹತ್ರ ಫುಲ್ ವಿಡಿಯೋ ಇದೆ, ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತಾ ನಿಮಗೆ? ನಮ್ಮಮ್ಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಕ್ವೆಶನ್ ಹಾಕಿ ಕೊಡ್ತೀನಿ. ಅರ್ಥ ಆಗಿದೆಯೋ ಇಲ್ಲ ಚೆಕ್ ಮಾಡ್ತೀನಿ. ಬಾಯ್.